ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕಾಲ್ತುಳಿತ ಪ್ರಕರಣದಿಂದ ಸಾವು ನೋವು ಹೆಚ್ಚಾಗಿತ್ತು. ನೆನ್ನೆ ರಾತ್ರಿ ಆದ ದುರ್ಘಟನೆಯಿಂದ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದ್ದು ಕರ್ನಾಟಕದ ಬಳ್ಳಾರಿಯವರು ಸೇರಿದಂತೆ 6 ಜನ ಸಾವನ್ನಪ್ಪಿದ್ರು. ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸೇರಿ 6 ಭಕ್ತರ ಸಾವಾಗಿತ್ತು. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಏರ್ ಲಿಫ್ಟ್ ಮಾಡ್ತಾರಂತೆ ಪೇಷಂಟ್ಸ್. ಈಗಾಗಲೇ ಏನು ಕಾಲ್ತುಳಿತದಿಂದ ಹಾಸ್ಪಿಟಲೈಸ್ ಆಗಿದ್ದಾರೆ. ಅವರೆಲ್ಲರಿಗೂ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದ್ದು ತಳ್ಳಾಟ ನೂಕಾಟದಿಂದ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿತ್ತು. ಓರ್ವ ಪುರುಷ ಸೇರಿದಂತೆ 6 ಜನ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಇನ್ನು 4 ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಗಂಭೀರ ಪರಿಸ್ಥಿತಿ ಇದೆ ಹಾಸ್ಪಿಟಲ್ನಲ್ಲಿ. ನಾಳೆಯಿಂದ 9 ದಿನಗಳ ಕಾಲ ವಿವಿಧ ಪೂಜೆ ಪುರಸ್ಕಾರಗಳು ಎಲ್ಲವೂ ನಡೆಯುತ್ತೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ದೇವರ ದರ್ಶನಕ್ಕೆ ಅಂತ ಹೋದವರು ಟಿಕೆಟ್ ಅನ್ನ ಪಡೆದುಕೊಳ್ಬೇಕು, ವೈಕುಂಠ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಲೈನ್ ಅಲ್ಲಿ ನಿಂತಾಗ ಆದಂತಹ ಕಾಲ್ತುಳಿತ ಪ್ರಕರಣ ಇದು. ಕಾಲ್ತುಳಿತದಲ್ಲಿ ಈಗ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಸಾವು ಬದುಕಿನ ನಡುವೆ ಇನ್ನೂ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೌಂಟರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಟಿಕೆಟ್ ನೀಡಲಿಕ್ಕೆ ವಿಶೇಷವಾದ ಕೌಂಟರ್ಗಳು. ಆಗಿದ್ರೂ ಕೂಡ ಅಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಏಕಾಏಕಿ ಒಮ್ಮೆಲೆ ಎಲ್ಲರೂ ಕೂಡ ನುಗ್ಗಿದ್ರಿಂದಾಗಿ ಒಬ್ರ ಮೇಲೆ ಒಬ್ರು ಬಿದ್ದಿದ್ದಾರೆ. ಸೊ ಇದರಿಂದ ಅಲ್ಲಿ ಸಾವು ನೋವು ಹೆಚ್ಚಾಗಿದೆ. ಸದ್ಯ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಚಂದ್ರಬಾಬು ನಾಯ್ಡು ಪಡೆದುಕೊಂಡಿದ್ದಾರೆ. ಅವರು ಕೂಡ ಇವತ್ತು ತೆರಳುತ್ತಾರೆ ಸ್ಥಳಕ್ಕೆ. ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲಿ ಏನು ವೈಫಲ್ಯ ಆಯಿತು ಅದೆಲ್ಲವನ್ನ ಕೂಡ ನಾನು ಗಮನಿಸ್ತೀನಿ, ಖುದ್ದು ನಾನೇ ಭೇಟಿ ಕೊಡ್ತೀನಿ ಅಂತ ಚಂದ್ರಬಾಬು ನಾಯ್ಡು ಅವರು ಹೇಳಿರೋದು. ಜೊತೆಗೆ ಈ ಹಾಸ್ಪಿಟಲೈಸ್ ಆಗಿರೋರ್ಗೂ ಕೂಡ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು, ಏರ್ ಲಿಫ್ಟ್ ಕೂಡ ಮಾಡಬಹುದು ಅನ್ನೋದನ್ನ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು. ತಮಿಳುನಾಡಿನ ಸೇಲಂ ಜಿಲ್ಲೆಯ ನಿವಾಸಿ ಮಲ್ಲಿಕಾ ಸೇರಿದಂತೆ 6 ಜನರು ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ಬಾಬು ನಾಯ್ಡು 51 ವರ್ಷದ ವಯಸ್ಸಾಗಿತ್ತು. ಇವರು ಕೂಡ ಮೃತ ದುರ್ದೈವಿ. ಗೋವಿಂದನ ಸನ್ನಿಧಾನದಲ್ಲಿ 6 ಜನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗುರುತು ಪತ್ತೆಯಾಗಿದೆ. 5 ಮಹಿಳೆಯರು, ಓರ್ವ ಪುರುಷ ಸಾವನ್ನಪ್ಪಿರು. ಬಳ್ಳಾರಿ ಮೂಲದ 50 ವರ್ಷದ ನಿರ್ಮಲಾ ಕೂಡ ದುರ್ಮರಣವನ್ನ ಅಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ವಿಶಾಖಪಟ್ಟಣಂನಿಂದ ಒಬ್ರು, ಹೀಗೆ ಓರ್ವ ಪುರುಷ 5 ಮಹಿಳೆಯರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರೋದು. ಗೋವಿಂದನ ಸನ್ನಿಧಿಯಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಹೋದವರು ವೈಕುಂಠ ದರ್ಶನವನ್ನ ಪಡಿಬೇಕು ಅಂತ ಹೋದವರು ಸಾವನ್ನಪ್ಪಿದ್ದಾರೆ. 5 ಮಹಿಳೆಯರು, ಓರ್ವ ಪುರುಷ ಸಾವನ್ನಪ್ಪಿರುವುದು ಈ ಘಟನೆಯಲ್ಲಿ.
అది పడిపోతుంది బతులు ఆ బ్యాగ్ ఇచ్చాయన్నా ఈశ్వర్ కుమార్ కొద్దిగా వెనకరా కుమార్ ఈశ్వర్ అన్న హాస్పిటల్ తరలిస్తున్న పరిస్థితి సైడ్ రండి విధుల్లో ఉన్న అధికారులు కాలు విరిగిన పరిస్థితి ఆమెను ఆసుపత్రికి తరలిసి ఉయ్యాలోని అంబులెన్స్ తీసుకొచ్చారు. ఇక్కడికి ఎమర్జెన్సీ వాటిలోకి సంబంధించి అది పడిపోతుంది బతులు ఆ బ్యాగ్ ఇచ్చాయన్నా ఈశ్వర్ కుమార్ కొద్దిగా వెనకరా కుమార్ ఈశ్వర్ అన్న ಎಸ್ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರೋ ಕಾಲ್ತುಳಿತದಲ್ಲಿ ಸಾವು ನೋವಿನ ಸಂಖ್ಯೆ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಭಕ್ತರು ನೆರೆದಿದ್ರು. ನಾಳೆ ವೈಕುಂಠ ಏಕಾದಶಿ ಇದ ಹಿನ್ನೆಲೆ ಸೊ ಹಾಗಾಗಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಅಲ್ಲಿ ಸಿಬ್ಬಂದಿಗಳಿಗೆ. ಸೊ ಎಲ್ಲವೂ ಅವರದ್ದೇ ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ. ಇನ್ನು ಎಂದಿನಂತೆ ಇವತ್ತು ಮತ್ತೆ ತಿರುಪತಿ ಟಿಕೆಟ್ ಹಂಚಿಕೆ ಕೂಡ ಆಗ್ತಾ ಇದೆ. ಲಕ್ಷಾಂತರ ಭಕ್ತರ ಭೇಟಿ, ಎಂದಿನಂತೆ ಟಿಕೆಟ್ ಹಂಚಿಕೆ. ಲಕ್ಷಾಂತರ ಭಕ್ತರು ಭೇಟಿಯನ್ನ ಕೊಡ್ತಾರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ. ಈಗ ಕಾಲ್ ತುಳಿತಾಯ್ತು, 6 ಜನ ಸತ್ ಹೋದ್ರು ಅಂತ ಅಲ್ಲಿ ಯಾರು ಭಕ್ತರು ಹೋಗದೆ ಅಂತೂ ಇರಲ್ಲ. ನಾಳೆ ವೈಕುಂಠ ಏಕಾದಶಿ ಇದೆ. ನಾಳೆಯಿಂದ 9 ದಿನಗಳ ಕಾಲ ವಿವಿಧ ಪೂಜೆ ಪುನಸ್ಕಾರಗಳೆಲ್ಲವೂ ನಡೆಯುತ್ತೆ ತಿರುಪತಿಯಲ್ಲಿ. ಸೊ ಹಾಗಾಗಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ಬರೋದ್ರ ಹಿನ್ನೆಲೆ ಮತ್ತೆ ಕೌಂಟರ್ ಅಲ್ಲಿ ಟಿಕೆಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆದ ಭಾರಿ ದೊಡ್ಡ ಅವಾಂತರ. రిపోర్టర్ లాగుతారు ఆల్రెడీ